ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀನಿ ಅಂದರೆ ಶೇಂಗಾದ ಉಂಡೆ ಮಾಡ್ಬೇಕೀಗ. ಶೇಂಗಾದ ಉಂಡೆ ಮಾಡೋಕ್ಕೆ 1.5 ಕಿಲೋ ಬೆಲ್ಲ, ಅಲ್ಲ 1.5 ಕಿಲೋ ಶೇಂಗಾ, 1.5 ಕಿಲೋ ಬೆಲ್ಲ ಹಾಕಿಬಿಟ್ಟು ಶೇಂಗಾದ ಉಂಡೆ ಕಟ್ಟಬೇಕೀಗ. ಇದರಿಂದ ಹೆರ್ಚಿನ ಇದರಿಂದ ಬೆಲ್ಲ ಹೆರ್ಚ್ ಹಾಕೊಂಡ್ರೆ ಮಸ್ತ್ ಆಕೈತಿ. ನಾನು ಆಣ್ ತೊಗೊಳೋದಿಲ್ಲ, ನನಗೆ ಆಣ್ ತೊಗೊಳಕ್ಕೆ ಬರಲ್ಲ. ನನಗೆ ಆಣಿನ ಉಂಡೆ ಇಷ್ಟ ಆಗಲ್ಲ, ಅಂದ್ರೆ ಗಟ್ಟಿ ಆತ ಅನ್ನಿಸ್ತೈತಿ. ನಾನು ಆಣ್ ತೊಗೊಂಡು ಕಟ್ಟಿರೋ ಉಂಡೆ ಯಾವತ್ತೂ ತಿಂದಿಲ್ಲ, ನನಗೆ ಅದ್ರದ್ದು ಅಷ್ಟು ಗೊತ್ತಿಲ್ಲ. ಇಷ್ಟ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಆದರೆ ನಾನು ಯಾವತ್ತೂ ಮಾಡಿಲ್ಲ. ಹಾಗಾಗಿ ನಾನು ನಮ್ಮ ಮನ್ಯಾಗ ಹಿಂಗೆ ಮಾಡ್ಯಾರು, ನಾನು ಹಿಂಗೆ ಮಾಡ್ತೀನಿ. ನಾನು ಏನು ವಿಡಿಯೋ ಮಾಡಕ್ಕೆ ಬಂದೀನಪ್ಪ ಅಂತಂದ್ರೆ, ಎಲ್ಲ ಕಿವಿ ಮುಚ್ಕೊಡ್ರಿ, ಯಾರು ಕೇಳಿಸ್ಕೊಬಿಡ್ರಿ. ಏನಂದ್ರೆ ಹಾಡ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಬೆಲ್ಲ ನೋಡ್ರಿ ಈ ಥರ ಹೆರ್ಚಿಟ್ಕೊಂಡಿನಿ. ಈ ಥರ ಹೆರ್ಚಿಟ್ಕೊಂಡ್ರೆ ಹಾಕೋಬೋದು. ಅಥವಾ ನನಗೊಂದು ಡೌಟ್, ಅವಾಗೆಲ್ಲ ಬೆಲ್ಲದ ಕಲರೇ ಬೇರೆ ಇರ್ತಾಯಿತ್ತು, ಇವಾಗ ಮಾತ್ರ ಬೇರೆ ಆಯ್ತದ ಯಾಕೆ? ಎಲ್ಲ ಹಳದಿ ಅರಿಶಿಣ ಹಾಕಿ ಏನಾದರೂ ಬೆಲ್ಲ ಮಾಡ್ತಾವ್ರ? ನಂಗೆ ಅದೇ ಡೌಟ್ ಬರ್ತಾ ಇರೋದು, ಏನಾದರೂ ಅರಿಶಿಣ ಮಿಕ್ಸ್ ಮಾಡಿಬಿಟ್ರಾ ಅಂತ. ಇವಾಗೆ ಫೋನ್ ಬರಬೇಕಾ? ಡಿ-ಮಾರ್ಟ್ ಅವರು ನಮ್ಮಿಂದಾನೇ ಬದುಕ್ತಾ ಇದ್ದಾರ ಅಂತ ನನಗೆ ಡೌಟ್ ಬರ್ತಾ ಇದೆ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ನಾವು 2 ದಿನಕ್ಕೊಮ್ಮೆ ಹೋಗಿ 2,000, 3,000, 5,000 ಹಾಕಿ ಬಂದ್ರೆ ಇನ್ನೇನು ಮಾಡ್ತಾರ ಅವ್ರು? ನಮ್ಮಿಂದಾನೇ ಬದುಕಕತ್ತಾರ ಅನ್ಸಾಕತ್ತೈತಿ ನಾನು. ಎಷ್ಟು ತಗೊಂಡೋಯ್ತು ಹಾಕದೆ ರೊಕ್ಕ ಅಲ್ಲಿ. ಅಯ್ಯೋ, ತುಂಬ ಕಷ್ಟ ಇದೆ ಜೀವನ. ಈಗ ಮತ್ತೆ ಎಷ್ಟು ಮಾಡ್ಕೊಂಬರ್ತಾರೋ ಗೊತ್ತಿಲ್ಲ. ಮೊನ್ನೆ 3,000 ಬಿಲ್ ಮಾಡ್ಕೊಂಬಂದಿದ್ರು, ಇವತ್ತು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಹೋಗ್ಯಾರ ಈಗ ಡಿ-ಮಾರ್ಟಿಗೆ, ಅಲ್ಲಿಂದನೇ ಫೋನ್ ಮಾಡಿದ್ರು. ಓಂ ನಮಃ ಶಿವಾಯ. ಶಿವನೇ ಮಾಯ ನಮ್ಮ ಕಷ್ಟ ಕೇಳಿ. ಈ ಥರ ಬೆಲ್ಲ ಹಾಕ್ಕೊಂಡು ನಿಮಗೆ ಇದಕ್ಕೆ ಇನ್ನೂ ಬೇಕಂದರೆ ಬಾದಾಮಿ, ಗೋಡಂಬಿ ಪೌಡ್ರ್ ಮಾಡಿಕೊಂಡು ಏಲಕ್ಕಿ ಎಲ್ಲ ಹಾಕ್ಕೋಬೋದು. ನಾನು ಅವಾಗವಾಗ ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂದರೆ ನನ್ನ ಮನಸ್ಸು ಬಂದಾಗ ಮಾಡ್ತೀನಿ. ನನಗೆ ಇವತ್ತೇನು ಮನಸ್ಸು ಬಂದಿದೆ ಅಂದರೆ ಬರೀ ಎಳ್ಳು ಮತ್ತು ಬೆಲ್ಲ ಶೇಂಗಾ ಪುಡಿ ಹಾಕಿ ಕಟ್ಟೋದು ಅಷ್ಟೇ ನನಗೆ ಬಂದಿರೋದು ತಲೆಯಲ್ಲಿ ಇವತ್ತು. ಆ ಸತಿ ಕಟ್ಟಿದ್ನಲ್ಲ ಎಲ್ಲ ಹಾಕಿ ಮಾಡಿ, ಹಾಗೆ ಒಂದೊಂದು ಸತಿ ಒಂದೊಂದು ಥರ ಡಿಫ್ರೆಂಟ್ ಮಾಡಿ ಕಟ್ಟೋದು ಅಂತ ಐಡಿಯಾ. ಹಿಂಗೆ ಹಾಡ ಹೇಳ್ತೀನಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ದಯವಿಟ್ಟು ಹೆಂಗೆ ಇದ್ರು ಚೆನ್ನಾಗಿದೆ ಅಂತ ಕಮೆಂಟ್ ಮಾತ್ರ ಹಾಕ್ಬೇಡಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಯಾಕಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು, ಹಾಗಾಗಿ ಹೇಳ್ತಾ ಇರೋದು. ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆಯಾ ಚೆನ್ನಾಗಿದೆ ಅಷ್ಟೇ. ಶುರು ಮಾಡೋಣ ಫ್ರೆಂಡ್ಸ್ ಹಾಡ ಹೇಳೋಕ್ಕೆ. ಏನು ಇವಾಗ ಸ್ವರ ಹಂಗೆ ಬಂದ್ಬಿಡುತ್ತೆ, ಸಾರಂಗ ಥರ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಮಗನಿಂದ ಸ್ಟಾರ್ಟ್ ಮಾಡೋಣ. ಏ ನನ್ನ ಕಂದ ಏನ, ಕುಂದಲದ ನರುಳ ಏನ, ನನ್ನಂಗಳ ಮುಂದ ಜೀರಿಗೆ ಗಿಡ ಹುಟ್ಟಿ, ನನ್ನ ಕಂದ ಏನ, ಅಂಗಳ ಈ ಮುಂದ ಜೀರಿಗೆ ಗಿಡ ಹುಟ್ಟಿ, ಜೀರಿಗೆ ಸಣ್ಣ ಎಲಿ ಸಣ್ಣ, ನನ್ನ ಕಂದ ಏನ, ಜೀರಿಗೆ ಸಣ್ಣ ಎಲಿ ಸಣ್ಣ ನನ್ನ ಸೀತಣ್ಣ, ಓದು ಸಾಲ್ಯಾಗ ದನಿ ಸಣ್ಣ, ನನ್ನ ಕಂದ ಏನ. ಅಷ್ಟೇ. ಅದು ಏನಪ್ಪ ಅಂದ್ರೆ ಅವಾಗ ಹಿಂದಿನ ಕಾಲದಾಗ ಗೋಧಿ ಬೀಸಾಗ, ಜೋಳ ಬೀಸಾಗ, ಅಕ್ಕಿ ಕುಟ್ಟಾಗ ಹಾಡ್ತಿದ್ರಂತ. ನಾನು ಅಲ್ಪ ಸ್ವಲ್ಪ ಕಲ್ತೀನಿ. ಸ್ವಲ್ಪ ನಾನು ಸಣ್ಣಕ್ಕಿದ್ದಾಗ ಮುದುಕಿಯರ ಸಹವಾಸ ಮಾಡಿತ್ತು ನನ್ನ ಜೊತೆ. ಹಾಗಾಗಿ ನಾನು ಜಾಸ್ತಿ ಮುದುಕಿಯರ ಸಹವಾಸ ಮಾಡ್ತಿದ್ದೆ ಸಣ್ಣಕ್ಕಿದ್ದಾಗ. ಹಾಗಾಗಿ ಇವನ್ನೆಲ್ಲ ಸ್ವಲ್ಪ ಕಲ್ತೀನಿ. ಶೇಂಗದ ಪುಡಿ ಹಿಂಗೆ ತೆಳಗೆ ಚೆಲ್ಲಾಕತ್ತೀನಿ. ಅದು ಒಂದು ಅಷ್ಟು. ಸಿದ್ದಣ್ಣ ಅಂದ್ರೆ ನನ್ನ ಮಗ, ಸಿದ್ಧಾರ್ಥ ಅಂತ ಹೆಸರಿದಿಲ್ಲ, ಸಿದ್ಧಾರ್ಥ ಅಂತ ಪೂರ ಬರಲ್ಲ, ಸಿದ್ದಣ್ಣ ಅಂತ ಬರ್ತೈತಿ.
ಆಮೇಲೆ ನಮ್ಮ ಅಣ್ಣನ ಮೇಲಿನ ಹಾಡು ಹೇಳ್ತೇನೆ, ಅದು ಮಗನ ಮೇಲಿನ ಹಾಡು. ಅಂದ್ರೆ ಗೋಧಿ ಬೀಸಾಗ ಮತ್ತು ಅಕ್ಕಿ ಕುಟ್ಟಾಗದೆಲ್ಲ ಒಬ್ಬೊಬ್ಬರ ಮೇಲೆ ಒಂದೊಂದು ಹಾಡು ಹೇಳ್ತಿದ್ರತ್ತ, ಅದನ್ನ ಹೇಳಕತ್ತೀನಿ ನಾನು. ಲಾಸ್ ಭಾಳ ಮಾಡಕತ್ತೀನಿ ನಮ್ಮ ಮನೆಗೆ, ತಳಗ್ ಚಿಲಿ ಏನಪ್ಪ ಅಂತಂದ್ರೆ ನಮ್ಮ ಅಣ್ಣನ ಮೇಲೆ ಹಾಡೋದಂದ್ರೆ, ಅಣ್ಣನ ಎತ್ತಗಳು ಸಕ್ಕೂರಿ ಮಯದವ ಸಬಾದಿ ಸಡಕ ಹಿಡದವ ಏನನ್ನ ಕಂದ ಏನ, ಶಬಾದಿ ಸಡಕ ಹಿಡದವ ನನ್ನ ಸೀದಣ್ಣ, ಸೆಲ್ಲೆ ಬೀಸಿದರ ತಿರುಗ್ಯಾವ ಏನನ್ನ ಕಂದ ಏನ. ಸಿದ್ದಣ್ಣ ಅಂತ ಅದಕ್ಕೂ ಹೇಳಿದ್ನ ಅನ್ಕೊಂಡ್ರೆ, ನಮ್ಮ ಅಣ್ಣನ ಹೆಸರು ಸಿದ್ದಣ್ಣ, ಅಣ್ಣನ ಹೆಸರು ಸಿದ್ದು, ಅದಕ್ಕೋಸ್ಕರ ಅವನದು ಹೆಸರು ಕೂಡ ಅದರಲ್ಲೇ ಬಂತು, ಅದಷ್ಟೇ. ಅಂದ್ರೆ ಇದೆಲ್ಲ ಒಂದೊಂದು ಚಂದ ಹಾಡುಗಳು, ನನಗೆ ತುಂಬ ಇಷ್ಟ ಆಯ್ತು ಅವ್ರು ಹಾಡ ಕಲಿಯೋದು. ಅದು ನೆಕ್ಸ್ಟ್ ನಮ್ಮ ಕುಟುಂಬದ ಮೇಲೆ, ಗಂಡನ ಮನೆ ಕುಟುಂಬದ ಮೇಲೆ ಒಂದು ಹಾಡ. ಅತ್ತೆವ್ವ ನಿಮ್ಮ ಬಣ್ಣ ಅಂತಾರ ನಿಂಬಿ ಹಣ್ಣ, ಮಾವನ ಬಣ್ಣ ಮಧುರಂಗೆ ನನ್ನ ಕಂದ ಏನ, ಮಾವನ ಈ ಬಣ್ಣ ಮಧುರಂಗಿ ಹೊಟ್ಟಿಲೆ ರಾಯರೊಟ್ಟಾರ ರವಿ ಚಿನ್ನ ನನ್ನ ಕಂದ ಏನ, ರಾಯರ ಹುಟ್ಟಾರ ರವಿ ಚಿನ್ನ. ಇರಿ ಫ್ರೆಂಡ್ಸ್, ಯಾರೋ ಬಂದ್ಬಿಟ್ರು ಪಾರ್ಸಲ್ ಕೊಡೋರು, ಮತ್ತೆ ಫಸ್ಟಿಂದ ಆಡ್ತೀನಿ. ಅಯ್ಯ ಭಗವಂತ, ಹಿಂಗಾಗುತ್ತೆ ನೋಡಿ. ಇನ್ನೊಂದ್ಸತಿ ಆಡ್ತೀನಿ ನೀವು ವಾಪಸ್. ಅತ್ತೆವ್ವ ನಿಮ್ಮ ಬಣ್ಣ ಅಂತರ ನಿಂಬಿ ಹಣ್ಣ, ಮಾವನ ಬಣ್ಣ ಮಧುರಂಗೆ ನನ್ನ ಕಂದ ಏನ, ಮಾವನ ಈ ಬಣ್ಣ ಮಧುರಂಗಿ ಹೊಟ್ಟಿಲೆ ರಾಯರೊಟ್ಟಾರ ರವಿ ಚಿನ್ನ ನನ್ನ ಕಂದ ಏನ, ಪರಭೂತಗಿರಿ ಮ್ಯಾಲ ತಿರುಗ್ಯಾರೆ ನೋಡ್ಯಾರ ಪರಮೇಶ ನನ್ನ ಮಯದುನ ನನ್ನ ಕಂದ ಏನ, ಪರಮೇಶ ಈ ನನ್ನ ಮಯದುನ ಎಡಕಿರುವ ಪಾರ್ವತಿ ನನ್ನ ನೇಗೆಣೆ ನನ್ನ ಕಂದ ಏನ. ಇದು ಮುಗೀತು ಫ್ರೆಂಡ್ಸ್, ಇಷ್ಟೇ. ಅಂದ್ರೆ ಅತ್ತಿಯ ಬಣ್ಣ ಅಂತರ ನಿಂಬಿಯ ಹಣ್ಣ, ಮಾವನ ಬಣ್ಣ ಮದರಂಗಿ, ಮಾವನ ಬಣ್ಣ ಮದರಂಗಿ ಮದರಂಗಿ ಹೊಟ್ಟಿಲೆ ಹುಟ್ಟಾರ ರಾಯರ ಬಣ್ಣ ರವಿ ಚಿನ್ನ. ಏನೇನೋ ಬರ್ತಾವ್ರೆ ಸಾಂಗ್ಗಳು, ಕೆಲವೊಂದು ನೆನಪಾರಿನ ಹಾಗೆ. ಇದು ದೊಡ್ಡ ಪುಟ್ಟಿ ಆಗ್ಬೇಕು ಕಲ್ಸಕ್ಕ ಅನುಕೂಲ ಆಕೈತಿ, ನನಗೆ ಆಗೋ ಹೊಲ್ದಿದ್ರ ಕಲ್ಸೋದೆ, ಮಿಕ್ಸ್ ಮಾಡೋದೇ ಆಗಲಾಗೈತಿ. ದೊಡ್ಡ ಪುಟ್ಟಿ ಇಲ್ಲ, ಇದ್ರಾಗೆ ಗುಂಡಾಡ್ಲಾಗತ್ತೆ ನಾನು. ಇರ್ರಿ ನಮ್ಮ ಪಾತ್ರೆ ಪುಟ್ಟಿ ಖಾಲಿ ಮಾಡ್ಕೊಂಡು ಬರ್ತೀನಿ. ಆಯ್ತು ನೋಡ್ರಿ, ಉಂಡೆ ಎಲ್ಲ ಕಟ್ಟಾಯಿತು, ಒಂದು ಪುಟ್ಟು ಉಂಡೆ ಅದು ಕಟ್ಟಾಯಿತು. ಹಾಡ ಹೆಂಗೈತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ನಮಸ್ಕಾರ.